ಹಲೋ, ಮತ್ತೊಮ್ಮೆ ಸ್ವಾಗತ. ಇವತ್ತು ನನ್ನ ಚಾನಲ್ನಲ್ಲಿ ಮತ್ತೊಂದು ಕೆ ಎಚ್ ಪಿ ಸೈಟ್ ಸೇಲ್ಗಿದೆ. ಇದು ಬಂದ್ಬಿಟ್ಟು ಕೆ ಎಚ್ ಪಿ ಸೈಟ್ ರಾಣೆಬೆನ್ನೂರು ಫೇಸ್ 2 ಅಲ್ಲಿ. ಇದನ್ನು ಹೊಸ ಕೆ ಎಚ್ ಪಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಪೂನಾ ಬೆಂಗಳೂರು ರೋಡ್ಗೆ ಅಟ್ಯಾಚ್ ಆಗಿದೆ. ಅದರ ಮಾಹಿತಿಯನ್ನು, ಸೈಟ್ ಡೈಮೆನ್ಷನ್ ಏನು, ರೇಟ್ ಏನು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಆ ಲೊಕೇಶನಲ್ಲಿ ಸೈಟ್ ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ನೋಡಿ, ವಿತ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ ಕಾಲ್ ಮಾಡಿ. ದರ್ ಇಸ್ ನೋ ಬ್ರೋಕರ್ ಕಮಿಷನ್, ನಥಿಂಗ್. ಇನ್ ಕೇಸ್ ಯಾರಾದರೂ ಬ್ರೋಕರ್ ಇದ್ದರೆ ನೀವು ನಮಗೆ ಹೆಲ್ಪ್ ಮಾಡಿ. ವಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ರಿಯಲ್ ಎಸ್ಟೇಟ್ ಕಮಿಷನ್ ಆಲ್ಸೋ. ಆ್ಯಂಡ್ ಸೆಕೆಂಡ್ ಥಿಂಗ್, ಡೈರೆಕ್ಟಾಗಿ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಹತ್ರ ಕಾಲ್ ಮಾಡಿ. ಸೊ ನೀವು ಹೊಸ ಕೆ ಎಚ್ ಪಿ ಬಂದುಬಿಟ್ಟು ರಾಣೆಬೆನ್ನೂರಲ್ಲಿ ಆ್ಯಕ್ಚುಲಿ 2 ಕೆ ಎಚ್ ಪಿ ಇದೆ. ಕೆ ಎಚ್ ಪಿ 1 ಆ್ಯಂಡ್ ಕೆ ಎಚ್ ಪಿ 2 ಲಾರ್ಜಲ್ಲಿ. ಎಷ್ಟೋ ಜನ ಅಲ್ಲಿ ಲೋಕಲ್ಲಾಗಿ ಹೊಸ ಕೆ ಎಚ್ ಪಿ ಅಂತೇಳಿ ಮಾತಾಡ್ತಾರೆ. ನೀವು ಕೆ ಎಚ್ ಪಿ ರಾಣೆಬೆನ್ನೂರು ಅಂತ ಹೊಡೆದ್ರೆ ಈ ಬೈಪಾಸ್ ಇದೆಯಲ್ಲ, ಇದು ಒಳಗಡೆ ಪಿ ಬಿ ರೋಡು, ಇದು ಬೈಪಾಸ್ ರೋಡು. ಈ ಮಧ್ಯದಲ್ಲಿ ಕೆ ಎಚ್ ಪಿ ಕಾಲನಿ ಅಂತ ಹೈಲೈಟ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಹೊಸ ಕೆ ಎಚ್ ಪಿ ಇರೋದು ಇದ್ರ ಕೆಳಗಡೆ ಬೈಪಾಸ್ ದಾಟ್ಬಿಟ್ಟು ನಾನು ನಿಮಗೆ ಅದನ್ನು ಈಗ ತೋರಿಸ್ತೀನಿ. ಸೊ ಗೂಗಲ್ ಮ್ಯಾಪನ್ನು ಓಪನ್ ಮಾಡಿದ್ರೆ, ಸೊ ದಿಸ್ ಇಸ್ ನಾಟ್ ದ ಒನ್. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಓಕೆ, ಹಾಗೆ ಮಿನಿಮೈಸ್ ಮಾಡ್ತಾ ಬಂದರೆ ನಾನು ನಿಮಗೆ ಹೈಲೈಟ್ ಮಾಡ್ತೀನಿ. ಸೊ ನಿಮಗೆ ಈಸಿ ಪರ್ಪಸ್ಗೋಸ್ಕರ ಸ್ಯಾಟಲೈಟ್ ಲೊಕೇಶನ್ ಕೂಡ ತೊಗೊತೀನಿ. ಸೊ ನಿಮಗೆ ನೋಡಲಿಕ್ಕೆ ತುಂಬ ಈಸಿಯಾಗುತ್ತೆ. ಸೊ ನಾನು ಮಾತಾಡ್ತಾ ಇರೋ ಕೆ ಎಚ್ ಪಿ ಲೇಔಟ್ ಬಂದುಬಿಟ್ಟು ಇದು ರಾಣೆಬೆನ್ನೂರು. ಐ ಥಿಂಕ್ ಮೋಸ್ಟ್ಲಿ ಎಲ್ಲರಿಗೂ ಕಾಣ್ತಾ ಇದೆ ಅಂತ ಹೇಳ್ಕೊತೀನಿ. ಸೊ ನಾನು ನಿಮಗೆ ಈಸಿ ಆಗಲಿಕ್ಕೆ ಕೆಲವೊಂದು ಸ್ಕ್ರೀನ್ಶಾಟನ್ನು ತೋರಿಸ್ತೀನಿ, ಹಾಗೆ ಅದನ್ನು ಅಬ್ಸರ್ವ್ ಮಾಡಿ. ಸೊ ಇದು ಬಂದುಬಿಟ್ಟು ಒಳಗಡೆ ರಾಣೆಬೆನ್ನೂರು ಬರ್ತಾ ಇರೋ ರೋಡು. ಓಕೆ, ಇಲ್ಲಿ ಬಂದುಬಿಟ್ಟು ಬೈಪಾಸ್ ಟಚ್ ಆಗುತ್ತೆ. ರಾಣೆಬೆನ್ನೂರು ಹೋಗ್ತಾ ಇದ್ದರೆ ಗಾಡಿಗಳೆಲ್ಲ ಈ ರೋಡಲ್ಲಿ ಬಂದು ಬೆಂಗಳೂರು ಕಡೆ ಪಾಸ್ ಆಗುತ್ತೆ. ಈ ಕಡೆ ಬರೋದು ಬೆಂಗಳೂರು, ಈ ಕಡೆ ಹೋದರೆ ಹುಬ್ಳಿ ಧಾರವಾಡ. ಸೊ ಇಲ್ಲಿ ನಮಗೆ ಏನೇನಿದೆ ಅಂದರೆ ಕೆ ಎಚ್ ಪಿ ಕಾಲೋನಿ 1 ಇಲ್ಲಿದೆ, ಕೆ ಎಚ್ ಪಿ ಕಾಲೋನಿ 2 ಇಲ್ಲಿದೆ. ಸೊ ಕೆ ಐ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇಲ್ಲೇ ಇದೆ. ಸೊ ಕೆಲವೊಂದು ಮಾಗೋಡ್ ರೋಡ್ ಅಂತ ಇಲ್ಲಿ ಬರುತ್ತೆ. ಈ ಬಸ್ ಸ್ಟ್ಯಾಂಡಿಂದ ನೀವು ಸ್ಟ್ರೈಟಾಗಿ ಇಲ್ಲಿ ಬಂದು, ಇಲ್ಲಿ ತರಳುಬಾಳು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಓಕೆ, ಫರ್ದರ್ ಹೋಗ್ದಂಗೆ ಈ ಮಾಗೋಡ್ ರೋಡಿಗೆ ತೊಗೊಂಡು ಈ ಬೈಪಾಸ್ ಕೆಳಗಡೆ ಕ್ರಾಸ್ ಆದರೆ ನೀವು ಈ ಲೇಔಟ್ಗೆ ಬರ್ತೀರ. ಸೊ ನಾನು ನಿಮಗೆ ಇನ್ನೂ ಕೂಡ ಝೂಮ್ ಮಾಡಿ ತೋರಿಸ್ತೀನಿ. ಶ್ರೀ ತರಳುಬಾಳು ಜಗದ್ಗುರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿದೆ. ಓಕೆ, ನಾನು ನಿಮ್ಗೆ ಅದರ ಬಗ್ಗೆ ಹೇಳಿದೆ. ಸೊ ರಾಣೆಬೆನ್ನೂರು ಈಸ್ ಡೆವಲಪಿಂಗ್ ವೆರಿ ವೆಲ್ ಆ್ಯಸ್ ಕಂಪೇರ್ಡ್ ಟು ನಿಯರ್ ಬೈ ಡಿಸ್ಟಿಕ್ ಆರ್ ತಾಲೂಕ್. ಹಾವೇರಿ ಆಗಿರಲಿ ಎಲ್ಲ ಆಗಿರಲಿ, ಇದೇ ಲೇಔಟಲ್ಲಿ 2 ವರ್ಷದಿಂದ ಕೂಡ ಆಕ್ಷನ್ ಬಂದಿದೆ. ಸೊ 700ಕ್ಕೆ ಅಂತ ಸ್ಟಾರ್ಟ್ ಆಗೋದ ಆಕ್ಷನ್ನು ಜನಗಳು 800, 1000, ರೀಸೆಂಟ್ ಆಕ್ಷನಲ್ಲಿ 1300, 500, 1800ವರೆಗೂ ಕೊಟ್ಬಿಟ್ಟು ಕೆಲವೊಂದು ಆಕ್ಷನ್ ಕಾರ್ನರ್ ಪ್ರಾಪರ್ಟಿಯನ್ನು ಇಲ್ಲಿ ಬೈ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಲೇಔಟ್. ಓಕೆ, ಸೊ ಮಾಗೋಡಿಂದ ಹಾಗೆ ಕಂಟಿನ್ಯೂ ಆದರೆ ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ತುಂಬ ಬೆಳೀತಾ ಇದೆ. ಶಕ್ತಿಧಾಮ, ಇಲ್ಲಿ ಕೂಡ ರಿಯಲ್ ಎಸ್ಟೇಟ್ ನಡೀತಾ ಇದೆ. ಅಪೋಸಿಟಲ್ಲಿದೆ, ಈ ರೋಡ್ ಅಪೋಸಿಟ್ ಇದೆ. ಇದು ಹಳೆ ಇಮೇಜು, ಆಲ್ರೆಡಿ ತುಂಬ ಡೆವಲಪ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ರೆ ನಮಗೆ ಮಾಗೋಡು ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇಲ್ಲಿದೆ. ಇಲ್ಲಿ ಹೊಸ ಇಂಡಸ್ಟ್ರಿಯಲ್ ಚೆಕ್ ಇನ್ ಮಾಡಿದ್ದಾರೆ. ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಮೋಸ್ಟ್ಲಿ ಫ್ಯೂಚರಲ್ಲಿ ಆಗ್ಬೋದು. ರಾಣೆಬೆನ್ನೂರು ಬಸ್ ಡಿಪೋ ಕೂಡ ಇಲ್ಲೇ ಇದೆ. ಸೊ ಇದು ತುಂಬ ಸ್ವಲ್ಪ ಬ್ಯುಸಿ ಊರು. ಮಾಗೋಡ್ ಈಸ್ ವೆರಿ ಬಿಗ್ ವಿಲೇಜ್ ಫರ್ದರ್ ಡ್ರೈವ್ ಮಾಡಿದ್ರೆ. ಸೊ ಈ ಲೇಔಟಿಗೆ ಬರಬೇಕಂದ್ರೆ ಸಿಟಿ ಸೆಂಟ್ರಿಂದ ಎಕ್ಸಾಕ್ಟ್ಲಿ 3.5-4 ಕಿಲೋಮೀಟರ್ ಆಗುತ್ತೆ. ಹೇಗೆ ನಾನು ಹೇಳ್ದಂಗೆ ಪಿ ಬಿ ರೋಡಿಗೆ ಬಂದು ಈ ಲೆಫ್ಟ್ ಮಾಗೋಡ್ ರೋಡ್ ತೊಗೊಂಡ್ರೆ ಓಕೆ, ನಾನು ಈ ಲೇಔಟ್ಗೆ ಬರ್ತೀವಿ. ಸೊ ಈ ಲೇಔಟ್ ಬಂದುಬಿಟ್ಟು ಇಷ್ಟೇ, ಸಿಂಪಲಾಗಿ ಹೇಳಬೇಕಂದ್ರೆ. ಸೊ ದಿಸ್ ಇಸ್ ಅಟ್ಯಾಚ್ ಟು ಪೂನಾ ಬೆಂಗಳೂರು. ದಿಸ್ ಇಸ್ ಅ ಲೇಔಟ್. ಓಕೆ, ಸೊ ನಾವು ಬೈಪಾಸ್ ಮೇಲೆ ಬಂದರೆ ನಮಗೆ 2 ಎಂಟ್ರಿ ಇದೆ. ಸೊ ಎಂಟ್ರಿ ನಂಬರ್ 1 60 ಫೀಟ್ ರೋಡ್. ಮಾಗೋಡ್ ರೋಡಲ್ಲಿ ಬಂದರೆ ಎಂಟ್ರಿ ನಂಬರ್ 2 60 ಫೀಟ್ ರೋಡ್. ಒಂದು ಸ್ಪೆಷಲ್ ಎಂಟ್ರಿ ಇದೆ 40 ಫೀಟ್ ರೋಡ್ದು. ಇದು ಬಂದುಬಿಟ್ಟು 40 ಫೀಟ್ ರೋಡ್ ಎಂಟ್ರಿ. 60 ಫೀಟ್ ರೋಡ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ಗೆ ನೀಟಾಗಿ 60 ಫೀಟ್ ರೋಡ್ ಕೊಟ್ಟಿದ್ದಾರೆ. ಒಂದು ಸ್ಪೆಷಲ್ ಎಂಟ್ರಿ ಥರ ಇಲ್ಲೊಂದು 40 ಫೀಟ್ ರೋಡ್ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ದಿಸ್ ಎಕ್ಸಾಕ್ಟ್ಲಿ. ಸೊ ಅಗೇನ್ ನಾನು ಹೇಳಿದಾಗೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡಿದ್ರೆ, ಜಸ್ಟ್ ಟು ಟೆಲ್ ಯು ಸೈಟ್ ಡೀಟೇಲ್ಸ್. ಓಕೆ, ಈಗ ಆಲ್ರೆಡಿ ತುಂಬ ಜನ ಮನೆ ಕಟ್ಟಿದ್ದಾರೆ. ಸೊ ಇದು 60 ಫೀಟ್ ರೋಡ್ ಎಂಟ್ರಿ, ಇದು ಬೈಪಾಸ್ ಕಡೆಯಿಂದ ಎಂಟ್ರಿ, ಇಲ್ಲಿ ಪ್ಲಸ್ ಆಗುತ್ತೆ. ಇದು ಬಂದುಬಿಟ್ಟು 40 ಫೀಟ್ ರೋಡ್ ಎಂಟ್ರಿ. ಓಕೆ, ಸೊ ನನ್ನ ಸೈಟ್ ಎಕ್ಸಾಕ್ಟ್ಲಿ ಈಗ ಮಾರ್ತಾ ಇರೋದು ಇಲ್ಲಿದೆ.
ದಿಸ್ ಇಸ್ ಅ ಕಾರ್ನರ್, ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ 40 ಫೀಟ್ ರೋಡಿಗಿರುವಂತಹ ಕಾರ್ನರ್ ಸೈಟೇ ಸೇಲ್ಗಿರೋದು. ಇಟ್ಸ್ ಅ ಬ್ಯೂಟಿಫುಲ್ 30-40. ಸೊ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಈ ಮಾಗೋಡ್ ರೋಡಿಂದ ನಾವು 2 ಲೇಔಟ್ಗೆ ಎಂಟ್ರಿ, ಒಂದು ದೊಡ್ಡ ಎಂಟ್ರಿ ಡಬಲ್ ರೋಡು, ಇನ್ನೊಂದು ಬಂದ್ಬಿಟ್ಟು ಸಿಂಗಲ್ ರೋಡ್ ಎಂಟ್ರಿ ಇದೆ. ಈ ರೋಡಲ್ಲಿ ಬಂದರೆ ಲೆಫ್ಟ್ ಸೈಡ್ಗೆ ನಿಮ್ಗೆ ಒಂದು 5 ಮನೆ ಇದೆ ಕನ್ಸ್ಟ್ರಕ್ಷನ್ ಆಗಿರೋದು. ಸೊ ಇನ್ನು 2 ಮನೆಗಳು ಅದ್ರ ಹಿಂದಿನ ರೋಡಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಐ ಥಿಂಕ್ ಇದು 40-60 30-50 ಲೈನ್ ಅನ್ಕೊತೀನಿ. ಸೊ ಇಲ್ಲಿ ಬಂದರೆ ನಿಮಗೆ ಕಾಣೋದೇ ಎಕ್ಸಾಕ್ಟ್ಲಿ ಇದು 30-40 ನಾರ್ತ್ ಈಸ್ಟ್ ಕಾರ್ನರ್ ಸೈಟ್. ಓಕೆ, ಸೊ ಇದನ್ನು ಲೈವ್ ಲೊಕೇಶನ್ ನೋಡೋಣ ಹೇಗಿದೆ ಅಂತೇಳಿ. ಸ್ಯಾಟಲೈಟ್ ಲೊಕೇಶನ್ ನೋಡೋಕೆ ಹೋದರೆ ಎಕ್ಸಾಕ್ಟ್ಲಿ ಸ್ವಲ್ಪ ಬಿಸಿಲು ಬಿದ್ದಿದೆ. ಸೊ ಈ ರೋಡು ನಾನು ಹೇಳ್ದಲ್ಲ, ಇದು ಮಾಗೋಡ್ ರೋಡಿಂದ ಈ ಥರ ಬರ್ತೀವಿ. ಓಕೆ, ಸೊ ಇದು ಈ ಮನೆ ಕಟ್ಟಿರೋದು ಕೂಡ ನಾನು ನಿಮಗೆ ತೋರಿಸಿದೆ, ಇದೇ ಮನೆಗಳು. ಸೊ ಇನ್ನೊಂದು ಚೂರು ಇಲ್ಲಿ ಮುಂದೆ ಹೋದರೆ ನಿಮಗೆ ಅವ್ರದ್ದೇ KHP ಅವ್ರದ್ದೇ ಮನೆಗಳಿದೆ, ತೋರಿಸ್ತೀನಿ ನೋಡಿ. ಎಕ್ಸಾಕ್ಟ್ಲಿ ಆಸ್ ಐ ಟೋಲ್ಡ್ ಯು ರೈಟ್, KHP ಅವ್ರದ್ದೇ ಇದು ಮನೆಗಳು. ಸೊ ಇದು ಬ್ಯೂಟಿಫುಲ್ 40 ಫೀಟ್ ರೋಡ್, ಯು ಕ್ಯಾನ್ ಸಿ ಫ್ರಮ್ ಹಿಯರ್ ಟು ಹಿಯರ್. ಸೊ ಹಾಗೆ ಜಸ್ಟ್ ಮಾಗೋಡ್ ರೋಡಿಂದ ಈ 40 ಫೀಟ್ ರೋಡಲ್ಲಿ ಬಂದರೆ ಲೆಫ್ಟ್ ಸೈಡಿಗೆ ಒಂದು ಮನೆ ಸಿಗುತ್ತೆ. ಜಸ್ಟ್ ಬಂದು ಫಸ್ಟ್ ಲೆಫ್ಟಿಗೆ ಸ್ಟಾಪ್ ಮಾಡಿಬಿಡಿ. ಓಕೆ, ದಿಸ್ ಇಸ್ ಅ ಸೈಟ್. ಓಕೆ, ಸೊ ಹಾಗೆ ಮುಂದೆ ಹೋದರೆ ಮತ್ತೆ 60 ಫೀಟ್ ರೋಡ್, ದೊಡ್ಡ ಡಬಲ್ ರೋಡ್ ಸಿಗುತ್ತೆ. ಸೊ ಈ ಫಸ್ಟ್ ಲೆಫ್ಟಲ್ಲಿ ಸಿಗುವಂಥ ಸೈಟೇ ಈ 40-60 ನಾರ್ತ್ ಈಸ್ಟ್. ವೆರಿ ಬ್ಯೂಟಿಫುಲ್ ಪ್ಲೇನ್ ಲ್ಯಾಂಡ್, ಲೈಟಿಂಗ್ ಕಂಬ ಇದೆ, ನಥಿಂಗ್ ಟು ವರಿ. ಬಟ್ ಇದು ಸೈಟಿನ ಕೊನೆಯ ಭಾಗದಲ್ಲಿ ಬರುತ್ತೆ. 2 ಸೈಟ್ ಮಧ್ಯದಲ್ಲಿ ಇಟ್ಟಿದ್ದಾರೆ ಸ್ಟ್ರಾಟಜಿಕಲಿ, ವಿಚ್ ಇಸ್ ವೆರಿ ಗುಡ್. ಸೊ ಇದು ಬಂದುಬಿಟ್ಟು ರೈಟ್ ಸೈಡಿಗೆ, ಇದು ಬಂದುಬಿಟ್ಟು ಈ ರೋಡ್ ಬಂದುಬಿಟ್ಟು ನಾರ್ತು, ಈ 30 ಫೀಟ್ ರೋಡ್ ಬಂದುಬಿಟ್ಟು ಈಸ್ಟ್ ಫೇಸಿಂಗ್. ಓಕೆ, ಸೊ 2 ಮರಗಳಿತ್ತು, ಅದು ಕೂಡ ಹಾಳಾಗಿದೆ ಅಂತ ಕಾಣ್ಕೊತೀನಿ. ವೆಲ್ ಪ್ಲ್ಯಾನ್ಡ್ ನಾರ್ತ್ ಈಸ್ಟ್ ಕಾರ್ನರ್ ಈ ಥರ ಇದೆ. ಆಸ್ಕಿಂಗ್ ಪ್ರೈಸ್ ಇಸ್ 1700 rupees per square feet. ಓಕೆ, ಲೆಕ್ಕ ಮಾಡಿ, 1700 ಅಂದರೆ ನೆಗೋಷಿಯೇಬಲ್ ಆಗುತ್ತೆ. ವಿ ಆರ್ ಓಪನ್ ಟು ಟಾಕ್ ಅಬೌಟ್ ಇಟ್. ನೀವು ಎನಿ ಟೈಮ್ ನಮಗೆ ಕಾಲ್ ಮಾಡಿ, ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ದಿಸ್ ಇಸ್ ಎಂಟೈರ್ ಲೊಕೇಶನ್. ನೀವೇನಾದರೂ ಹೋಗಿದ್ರೆ ಈ ಮನೆ ಕ್ರಾಸ್ ಮಾಡಿ ಮುಂದೆ ಹೋಗಿ ಫಸ್ಟ್ ಲೆಫ್ಟಲ್ಲಿರೋ ಕಾರ್ನರ್ ಸೈಟನ್ನು ನೋಡಿ. ಸೊ ನೋಡಿಬಿಟ್ಟು ನಿಮ್ಗೆ ಯಾರು ನೆಟ್ವರ್ಕ್ ಬೇಕಾಗಿದೆ ಶೇರ್ ಮಾಡಿ, ಕೆಳಗೆ ಕೊಟ್ಟಿರೋ ಫೋನ್ ನಂಬರ್ಗೆ ಮಾಡೋಕ್ಕೆ ಹೇಳಿ, ನಾನು ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.